ಕೈ ತೊಳೆಯುವುದು ಕೇವಲ ಸ್ವಚ್ಛತೆಯ ಅಭ್ಯಾಸವಲ್ಲ, ಅನೇಕ ಸಾಂಕ್ರಾಮಿಕ ಕಾಯಿಲೆಗಳಿಂದ ರಕ್ಷಿಸುವ ಸರಳ ಆರೋಗ್ಯ ಕವಚ. ಈ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವ ಉದ್ದೇಶದಿಂದ ಕುಮಟಾ ಪಟ್ಟಣದ ನೆಹರು ನಗರ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೀನಿಯರ್ ಚಾಂಬರ್ ಇಂಟರ್ನ್ಯಾಷನಲ್ ಕುಮಟಾ ಕ್ಯಾನ್ರಾ ಲೆಜಿನ್ ವತಿಯಿಂದ ಕೈ ತೊಳೆಯುವ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸೀನಿಯರ್ ಚಾಂಬರ್ ಅಧ್ಯಕ್ಷ ವಸಂತರಾವ್ ಅವರು ಕೈ ತೊಳೆಯುವಿಕೆಯ ಆರೋಗ್ಯದ ಮಹತ್ವವನ್ನು ಅಂಕಿ ಅಂಶಗಳೊಂದಿಗೆ ವಿವರಿಸಿದರು. ಸಾಬೂನು ಮತ್ತು ನೀರಿನಿಂದ ಸರಿಯಾಗಿ ಕೈ ತೊಳೆಯುವುದರಿಂದ ಅತಿಸಾರದ ಪ್ರಕರಣಗಳು 23% 40% ಹಾಗೂ ಸಾಮಾನ್ಯ ಉಸಿರಾಟದ ಸೋಂಕುಗಳು 16% 21% ಕಡಿಮೆಯಾಗುವ ಸಾಧ್ಯತೆ ಇದೆ. ಶಾಲಾ ಮಕ್ಕಳಲ್ಲಿ ಜಠರ ಕರುಳಿನ ಕಾಯಿಲೆಯಿಂದಾಗುವ ಗೈರು ಹಾಜರಿಯು 29% 57% ಕಡಿಮೆಯಾಗಬಹುದು ಎಂದು ವಿವಿಧ ಅಧ್ಯಯನಗಳ ಆಧಾರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಹಿತಿಯನ್ನು ಉಲ್ಲೇಖಿಸಿದ ಅವರು ಮಕ್ಕಳಲ್ಲಿ ನಿಯಮಿತ ಕೈ ತೊಳೆಯುವ ಅಭ್ಯಾಸವನ್ನು ಬೆಳೆಸುವ ಅಗತ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಸಂಯೋಜಕ ಸೀನಿಯರ್ ಗಜಾನನ್ ಎಂಬಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸೀನಿಯರ್ ಚಾಂಬರ್ನ ಉದ್ದೇಶ ಹಾಗೂ ವಿವಿಧ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದರು. ಸೀನಿಯರ್ ಚಾಂಬರ್ ಕಾರ್ಯದರ್ಶಿ ಎನ್ಆರ್ ಗಜು ಮಾತನಾಡಿ ಕೈಯಲ್ಲಿರುವ ಕಾಣದ ಜೀವಾಣುಗಳು ಆಹಾರ, ಕಣ್ಣು, ಮೂಗು ಹಾಗೂ ಬಾಯಿಯ ಮೂಲಕ ದೇಹ ಪ್ರವೇಶ ಮಾಡಿ ಅತಿಸಾರ, ವಾಂತಿ, ಉಸಿರಾಟದ ಸೋಂಕು ಮುಂತಾದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸಾಬೂನು ಮತ್ತು ನೀರಿನಿಂದ ಸರಿಯಾದ ವಿಧಾನದಲ್ಲಿ ಕೈ ತೊಳೆಯುವುದರಿಂದ ಈ ಅಪಾಯವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಎಂದು ಮಕ್ಕಳಿಗೆ ತಿಳಿಸಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ನಿಯೋಜಿತ ರಾಷ್ಟ್ರೀಯ ತರಬೇತುದಾರ ಸೀನಿಯರ್ ಗಣೇಶ್ ಭಟ್ ಯುನಿಸೆಫ್ ಮಾಹಿತಿಯನ್ನು ಉಲ್ಲೇಖಿಸಿ 2023ರಲ್ಲಿ ಜಗತ್ತಿನಾದ್ಯಂತ ಸುಮಾರು 646 ಮಿಲಿಯನ್ ಶಾಲಾ ಮಕ್ಕಳಿಗೆ ಶಾಲೆಯಲ್ಲಿ ನೀರು ಮತ್ತು ಸಾಬೂನಿನೊಂದಿಗೆ ಮೂಲಭೂತ ಕೈ ತೊಳೆಯುವ ಸೌಲಭ್ಯ ಇರಲಿಲ್ಲ ಎಂದು ತಿಳಿಸಿದರು. ಸೀನಿಯರ್ ರಾಮದಾಸ್ ಗುನುಗಿ ಕೈ ತೊಳೆಯುವ ವಿವಿಧ ಹಂತಗಳ ಮಾದರಿ ಚಿತ್ರಗಳನ್ನು ಮಕ್ಕಳಿಗೆ ವಿತರಿಸಿ ಸರಿಯಾದ ವಿಧಾನವನ್ನು ವಿವರಿಸುವುದರೊಂದಿಗೆ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡು ಕೈ ತೊಳೆಯುವ ಸರಿಯಾದ ವಿಧಾನವನ್ನು ಪ್ರಾಯೋಗಿಕವಾಗಿ ಕಲಿತರು. ಪ್ರಾತ್ಯಕ್ಷಿಕೆಗೂ ಮುನ್ನ ಅಧ್ಯಕ್ಷ ವಸಂತರಾವ್ ಅವರು ತಮ್ಮ ವಾರ್ಜಾಡ್ ಫಾರ್ಮಾ ಕಂಪನಿಯ ವತಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಅತಿಥಿ ಅಭ್ಯಾಗತರಿಗೆ ಹ್ಯಾಂಡ್ ವಾಶ್ ಲಿಕ್ವಿಡ್ ವಿತರಿಸಿದ್ದು ಕಾರ್ಯಕ್ರಮದ ಸಾಮಾಜಿಕ ಕಾಳಜಿಗೆ ವಿಶೇಷ ಮೆರುಗು ನೀಡಿತು. ಶಾಲಾ ಮುಖ್ಯಾಧ್ಯಾಪಕಿ ಶೈಲಾ ಗುನುಗಿ ಸ್ವಾಗತಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ತಾರಾಗೌಡ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಹಿರಿಯ ಶಿಕ್ಷಕಿ ಮಂಗಲಾ ನಾಯ್ಕ್, ಶಿಕ್ಷಕರಾದ ನವ್ಯಾ ನಾಯ್ಕ್ ಹಾಗೂ ಸ್ವಾತಿಗೌಡ ಸಹಕರಿಸಿದರು.